ಹಬ್ಬದ ಸಂದರ್ಭ ಪುಟ್ಟರಾಜ ಅಜ್ಜೋರು ಒಂದು ಮಾತಂದ್ರು ಪಂಚಾಕ್ಷರಿ ಅಜ್ಜೋರಿಗೆ, ಯಪ್ಪಾ ಜನಗಳೆಲ್ಲ ದಾಸೋಹ ನಡೆಸಿದ್ದಾರೆ, ಅದ್ದೂರಿಯಾಗಿ ಪುರಾಣ ನಡೆಸಿದ್ದಾರೆ, ಮಳಿ ಬಂದ್ರೆ ಬಹಳ ಚಲೋ ಆದೀತು, ಭಕ್ತರಿಗೆ ಆನಂದ ಆದೀತು. ನಾವಿಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳೋಣ, ಈ ನಾಡಿಗೆ ಈ ಸದ್ಯ ನಮಗೆ ಮಳಿ ಬೇಕಾಗಿದೆ. ಪಂಚಾಕ್ಷರಜ್ಜ, ಪುಟ್ಟರಾಜಜ್ಜ, ಕುಮಾರೇಶ, ನಿನ್ನ ತೇರನ್ನು ಎಳೆಯುವ ಸುಯೋಗ ನಮ್ಮದು, ನಮ್ಮ ಬದುಕಿನ ತೇರು ಎಳೆಯೋದು ನಿನ್ನ ಆಶೀರ್ವಾದಯಪ್ಪ ಅಂತ ಬೇಡಿಕೊಂಡು ಬಿಟ್ರೆ ಸಾಕ್ರಿ. ನಾವು ಊರು ಮುಟ್ಟೋದ್ರೊಳಗೂ ಸಹಿತ ಮಳೆ ತೋರುವಂತ ತಾಕತ್ತಿನ ಗುರುದೇವ ಅದು ನಮ್ಮ ಗುರು. ಪುಟ್ಟರಾಜಜ್ಜೋರ್ ನುಡಿ ಕೇಳಿ ಅಜ್ಜೋರಂದ್ರು, ಕುಮಾರೇಶ ದೊಡ್ಡವದನಪ್ಪ, ಆತನ ಕೃಪೆ ಆಯ್ತು ಅಂದ್ರೆ ಎಲ್ಲ ಆಗ್ತದ ಅಂತ ತಿಳ್ಕೊಂಡು ಕಂಬಳ ಊರನ್ನ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದು ಗದಗ ಬರ್ಬೇಕಲ್ಲ ಅಜ್ಜೋರು, ಆ ಹೊಂಬಳ ಸ್ಟೇಷನ್ಗೆ ಬರೋದ್ರೊಳಗನ ಇಡೀ ಹೊಂಬಳ ಅಲ್ಲ ಸುತ್ತಲೂ ಸಹಿತ ಮಳಿ ರಪಾ ರಪಾ ರಪ ಹೊಡೆದು ಬಿಟ್ರೆ ಕೆರೆ ಹೊಳೆ ಎಲ್ಲವೂ ಸಹಿತ ಏಕಾಕಾರವಾಗಿ ಹೋಗಿಬಿಟ್ಟು ಹೊಂಬಳ ಜನತೆಯಂತಿದ್ರು. ಗಾನಯೋಗಿ ಪಂಚಾಕ್ಷರಜ್ಜನ ಕೃಪೆಯಿಂದ ನಮ್ಮ ಊರಿಗೆ ಮಳೆ ಬಂತು ಅಂತ ತಿಳ್ಕೊಂಡು ಪಂಚಾಕ್ಷರಜ್ಜರ ಗುಣಗಾನವನ್ನ ಮಾಡ್ತಾರೆ.